ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ಏನು ಹೇಳ್ಕೊಡ್ತೀನಪ್ಪ ಅಂತಂದ್ರೆ ಗುಂಡಿ ಯಾವ ರೀತಿಯಾಗಿ ಹಚ್ಚೋದು ಮತ್ತು ಕಾಜಿ ಯಾವ ಥರ ಮಾಡೋದು ಅಂತಂದು ಈ ವಿಡಿಯೋದಾಗ ನಾನು ಹೇಳ್ಕೊಡ್ತೀನಿ. ಬರ್ರಿ, ಇದು ಬಿಗಿನರ್ಸ್ಗಳಿಗೆ ಭಾಳ ಯೂಸ್ಫುಲ್ ಆಗುವಂಥ ವಿಡಿಯೋ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡಿರಿ, ನಾ 2 ಎಳೆ ದಾರಾನ ಈ ಥರ ಪೋಣಿಸಿ ಹಿಂಗೆ ಇಟ್ಕೊಂಡಿನಿ. ಇದು 4 ಎಳೆ ಆಗುತ್ತೆ ಹಿಂಗತ್ರ. ಆದ್ರೆ ನಾ ಈಗ 2 ಎಳೆ ಎಷ್ಟು ತೊಗೊಂಡಿನಿ ನೋಡಿರಿ. ಇಲ್ಲಿ 2 ಎಳೆ ಹಾಪಾಗಿ ಬಂದೈತಿ. ಇಲ್ಲಿ ನೋಡಿರಿ, 2 ಎಳೆ ದಾರ ಆದ್ರೆ ಸಾಕು ಕಾಜಿ ಮಾಡಾಕ್ರಿ. ಇಲ್ಲೇ ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಅರಬಿ ಇರ್ತೈತಲ್ಲ, ಈ ಥರ ಫೋಲ್ಡ್ ಮಾಡ್ಬೇಕ್ರಿ ಹಿಂದಕ್ಕೆ ಬರೋಂಗೆ. ಇಲ್ಲಿ ಕಾಣತೈತೆ ಅಂತ ಅನ್ಕೋತೀನಿ. ಈ ಥರ ನೋಡಿರಿ, ಇಲ್ಲೇ ನನ್ನ ಕೈ ಕಾಣತೈತಲ್ರಿ, ಈ ಥರ ಬಟ್ಟೆ ನೋಡಿರಿ. 2 ಎಳೆ ದಾರನ ನಾನು ಪೋಣಿಸಿ ಇಟ್ಕೊಂಡಿನಿ. ಈ ರೀತಿಯಾಗಿ ನೋಡಿರಿ, ಹಿಂಗೆ ಹಾಕ್ಕೊಂಡು ಈ ಥರ ತೆಗಿಬೇಕು. ಇಲ್ಲಿ ಈ ಥರ ಬಂದಿರ್ತೈತೆ ರೀ. ಇದು ಮುಂದೆ ಈ ಥರ ಹಾಕ್ಕೊಂಡು ಇಲ್ಲೇನು ಕೈಯಾಗಿರ್ತೈತೆ ನೋಡ್ರಿ ದಾರಾನ, ಇದು ಹಿಂಗೆ ಹಾಕ್ಬೇಕು. ನೋಡ್ರಿ ಈಗ ಸೂಜಿ ಏನಿರ್ತೈತಲ್ರಿ, ಈ ಥರ ಕಟ್ ಮಾಡಿದ್ನಲ್ರಿ, ಈ ಥರ ಹಾಕೋದ್ರಿ. ಇಲ್ಲಿ ನಮ್ಮ ಕೈಯಂದು ದಾರ ಇರ್ತೈತೆ ನೋಡ್ರಿ, ಅದ್ರ ಮ್ಯಾಗ ಈ ಥರ ಹಾಕೋದು ಈ ಥರ ಸಾವಕಾಶ ಎಳೀರಿ. ಈ ಥರನಾಗೆ ಕಂಟಿನ್ಯೂ ಆಗಿ ಮಾಡ್ಕೋತಾ ಹೋಗೋದ್ರಿ. ನೋಡಿರಿ, ಈ ಥರ ಹಾಕೋದು, ಈ ಥರ ಕೈಯಂದಾರ ಈ ಥರ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕ್ರಿ. ಇದೇ ಥರ ಪೂರ ಸುತ್ತಾಲ ಹಿಂಗೆ ಹಾಕೋದ್ರಿ ಕಂಟಿನ್ಯೂ. ನಾ ಸ್ವಲ್ಪ ಸಾವಕಾಶ ಹೇಳ್ಕೊಡತ್ತೀನಿ ರೀ, ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟ. ನೋಡಿರಿ, ಇಲ್ಲೇನು ಕಟ್ ಮಾಡಿದ್ದೆಲ್ಲ ಇಲ್ಲಿ ಎಡ್ಜಿಗೆ ಬಂದಿತ್ತಿಲ್ರಿ, ಈ ಥರ ಹಾಕಿ ಈ ಥರ ಅರ್ಬಿ ಟರ್ನ್ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಒಳ್ಳೆ ಈ ಥರ ಹಾಕೋಬೇಕು. ಇಲ್ಲಿ ಸುತ್ತಲ ಹಾಕ್ತಾರೆ, ಬಟ್ ಅದಷ್ಟು ನೀಟ್ ಅನಿಸೋದಿಲ್ಲ, ಹಾಗಾಗಿ ಈ ಥರ ಹಾಕೊಳತ್ತೀನಿ ನೋಡಿರಿ. ಹಿಂಗೆ ಕೈಯಂದಾರ ಈ ಥರ ಹಾಕ್ಕೊಂಡು ನೋಡಿರಿ ಯಾವ ರೀತಿಯಾಗಿ ನಾ ಹಾಕಾಕತ್ತೀನಿ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇನ್ನು ಹಳ್ಳಿ ಸೈಡೆಲ್ಲ ಇದೇ ಥರ ಗುಂಡಿ ಹಚ್ಕೊಳ್ಳೋರು ಇರ್ತಾರೆ. ಹಾಗಾಗಿ ಇದನ್ನು ನೀವು ಕಲಿತ್ರ ಭಾಳ ಯೂಸ್ ಆಗುತ್ತೆ ರೀ. ಬರೀ ಉಕ್ಸ್ ಅಷ್ಟ ಹಾಕೋದು ಕಲಿತ್ರ ಬರೋದಿಲ್ಲ. ಈ ಥರ ಗುಂಡಿ ಹಾಕೊಳ್ಳೋರು ಬಂದ್ರಂದ್ರೆ ಈ ಥರ ಮಾಡಕ್ಕೆ ಕೊಡ್ಬೇಕಾಗತ್ತೆ ನೀವು. ನೋಡಿರಿ, ಇಲ್ಲೆಲ್ಲ ನೋಡಿರಿ, ಈ ಕಡೆಯಿಂದ ಈ ಕಡೆ ಫಿನಿಶಿಂಗ್ ಆಗೈತಲ್ರಿ, ಇದು ಲಾಸ್ಟಿಗೆ ಹಿಂಗೆ ಒಳಗೆ ಹಾಕ್ಕೊಂಡು ನೋಡಿರಿ ಈ ಥರ ಇಲ್ಲಿ ಬ್ಯಾಕ್ ಸೈಡ್ ರೀ ಹಿಂಗೆ ಹಾಕಿ 1-2 ಸರಿ ಈ ಥರ ಹಾಕಿಬಿಟ್ರೆ ಅದು ಗಂಟು ಆಗ್ಬಿಡ್ತೈತಿ, ಅಂದರೆ ಉಚ್ಚೋದಿಲ್ಲ ರೀ. ನೋಡಿರಿ ಈ ಥರ ನೋಡಿರಿ ಫೈನಲಾಗಿ ಯಾವ ರೀತಿಯಾಗಿ ನೀಟಾಗಿ ಬಂದೈತಂತ ನೋಡಿರಿ. ನೀವು ಇದೇ ಥರನ ಈ ಥರ ವೇಸ್ಟರ್ ಬ್ಯಾಗ್ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ ರೀ. ನೋಡಿರಿ ಈ ಥರ ಏನರ ಕಾಜಿ ಪಟ್ಟಿ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ರಲ್ಲ, ನೆಕ್ಸ್ಟ್ ಹೇಳ್ಕೊಟ್ನಿಲ್ರಿ. ಈಗ ಈ ಥರ ಗುಂಡಿ ಹಚ್ಚೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿರಿ. ಈ ಥರ 4 ಎಳೆ ದಾರನ ಪೋಣಿಸಿ ಇಟ್ಕೊಂಡಿನಿ ರೀ. ಅದಕ್ಕೆ 2 ಎಳೆ ದಾರ ಬೇಕು ರೀ. ಕಾಜಿ ಪಟ್ಟಿ ಮಾಡಾಕ್ರಿ. ಕಾಜಿ ಮಾಡಕ್ಕೆ 2 ಎಳೆ ದಾರ ಬೇಕು. ಇದಕ್ಕೆ ಗುಂಡಿ ಹಚ್ಚಕ್ಕೆ 4 ಎಳೆ ದಾರ ಬೇಕು ರೀ. ಈ ಥರ ನೋಡಿರಿ, ಹಿಂಗೆ ಸೂಜಿ ಅರ್ಬಿಗೆ ಚುಚ್ಕೊಂಡು ಈ ಥರ ಹೋಲ್ನಾಗ ಏನೈತಿ ಹಿಂಗೆ ಹಾಕೋಬೇಕು ರೀ. ನೆಕ್ಸ್ಟ್ ಇನ್ನೊಂದು ತೂತು ಇರ್ತೈತಲ್ರಿ ಗುಂಡಿದು, 2 ಹೋಲ್ ಅದಾವ್ರಿ, ಈ ಥರ ಹಾಕೋದು. ಕೆಳಗ್ಲಿಂತ್ರ ಈ ಥರ ಮ್ಯಾಗ ತೊಗೊಳ್ಳೋದು, ಮ್ಯಾಗ್ಲಿಂತ್ರ ಮತ್ತು ಈ ಥರ ಕೆಳಗೆ ಹಾಕೋದು. ಇದೇ ಥರನ 4 ಸರಿ ನೀವು ಸ್ಟಿಚ್ ಮಾಡ್ಕೋಬೇಕು.
ನೋಡಿರಿ ಇದೇನು ಈಸಿ ಇರ್ತೈತೆ ರೀ, ಬಿಗ್ನರ್ಸ್ ಕೂಡ ಆರಾಮ್ಸೆ ಕಲಿಬೋದು. ಬಿಗ್ನರ್ಸ್ಗೋರು ನಂಗೆ ಸ್ವಲ್ಪ ನೆಗಡಿ ಆಗೈತೆ ರೀ, ಹಾಗಾಗಿ ವಾಯ್ಸ್ ಕ್ಲಿಯರ್ ಆಗೈತಿ ಇಲ್ಲ ಗೊತ್ತಿಲ್ಲ. ನೋಡಿರಿ ಈ ಸರಿ 4 ಸರಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು, ಅಥವಾ 5 ಸರಿ ಸ್ಟಿಚ್ ಮಾಡ್ಕೊಂಡ್ರು ಬರ್ತದೆ, ಅದೇನು ಪರವಾಗಿಲ್ಲ, ನಡೀತದೆ. ನೋಡಿರಿ ನಾನು 4 ಸರಿ ಹಾಕ್ಕೊಂಡೀನಿ. ಈ ಹಿಂದಿಂದ ಈ ಥರ ಹಾಕ್ಕೊಂಡು 1 ಸರಿ 2 ಸರಿ ಈ ಥರ ಹಾಕ್ಕೊಂಡು ಹಿಂಗೆ ನೋಡಿರಿ ಕತ್ರಿಲೆ ಕಟ್ ಮಾಡ್ಕೊಂಡ್ರು ಬರ್ತೈತಿ, ಈ ಥರ ಕೈಲೇ ಕಟ್ ಮಾಡ್ಕೊಂಡ್ರು ಬರ್ತೈತಿ. ನೋಡಿರಿ ಇದು ಕಾಜಿ ಮಾಡೋದು ರೀ, ಇದು ಗುಂಡಿ ಹಚ್ಚೋದು. ಹಳ್ಳ್ಯಾಗ ಇನ್ನೂ ಕೆಲವೊಬ್ರು ಎಷ್ಟೋ ಮಂದಿ ಇನ್ನೂ ಗುಂಡಿನ ಹಾಕೋತಾರೆ ರೀ ಅಜ್ಜಿಗಳು. ಅವ್ರಿಗೆ ನಮ್ಮ ಉಕ್ಕೆಲ್ಲ ಹಾಕೊಳಕ್ಕೆ ಬರೋದಿಲ್ವಾ ಅಂತ ಹೇಳ್ತಿರ್ತಾರೆ. ಈ ಥರ ಗುಂಡಿ ಹಚ್ಚೋದು ಕಲಿತ್ರೆ ಯೂಸ್ ಆಗುತ್ತೆ ರೀ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.